ನಮಸ್ಕಾರ ರೈತ ಬಾಂಧವರೇ, ಇಂದು ಸೋಯಾಬೀನ್ನಲ್ಲಿ ಬರುವ ವಿವಿಧ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಾಲಿನಿ ಎನ್ ಹುಯಿಲ್ಗೋಳ್, ಪ್ರಧಾನ ಸಂಶೋಧಕರು, ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಸೋಯಾಬೀನ್ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮ್ಮ ರೈತರಿಗೆ ಸೋಯಾಬೀನ್ ರೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಈಗ ಸೋಯಾಬೀನ್ ಏನಿದೆ ಅದೊಂದು ಮುಖ್ಯವಾದ ಎಣ್ಣೆಕಾಳು ಬೆಳೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಧಾರವಾಡ, ಹಾವೇರಿ, ಬೆಳಗಾವಿ, ಬಾಗಲಕೋಟ್, ಬೀದರ್ ಅಂಥ ಜಿಲ್ಲೆಗಳಲ್ಲಿ ಮುಖ್ಯ ಎಣ್ಣೆಕಾಳಾಗಿ ಬೆಳೆಯುತ್ತಾರೆ. ಆದರೆ ಇದಕ್ಕೆ ರೋಗಗಳು ತುಂಬ ಬರುತ್ತೆ. ಮೊದಲು ರೈತರೆಲ್ಲ ಅಷ್ಟು ನಿರ್ವಹಣಾ ಕ್ರಮಗಳನ್ನು ತಗೊತಿರ್ಲಿಲ್ಲ. ಆದರೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಏರಿಯಾದಲ್ಲಿ ಬೆಳೆಯೋದ್ರಿಂದ ಹಲವಾರು ಇದಕ್ಕೆ ಕೀಟ ಮತ್ತು ರೋಗಗಳಿಗೆ ತುತ್ತಾಗುತ್ತಿದೆ. ನಮ್ಮ ಸೋಯಾಬೀನಲ್ಲಿ ಸುಮಾರು ಒಂದು 100ರಷ್ಟು ರೋಗಗಳನ್ನು ಕಾಣಿಸಿದೆ. ಆದರೆ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ನಾವಿಲ್ಲಿ ವಿಂಗಡಿಸಿದರೆ 3 ಥರ ರೋಗಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಬೀಜ ಮತ್ತು ಮಣ್ಣಿನಿಂದ ಬರುವ ರೋಗಗಳು, ಎರಡನೇದಾಗಿ ಗಾಳಿಯಿಂದ ಹರಡುವ ರೋಗಗಳು ಮತ್ತು ಮೂರನೇದಾಗಿ ಕೀಟದಿಂದ ಹರಡುವ ರೋಗಗಳು. ಈಗ ಮೊದಲನೇದಾಗಿ ನಾನು ಮಣ್ಣಿನಿಂದ ಬರುವ ರೋಗಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಯಾವ ರೀತಿ ಇದು ರೋಗದ ಲಕ್ಷಣಗಳು ಇರ್ತವೆ, ಆಮೇಲೆ ಯಾವ ರೀತಿ ನಾವು ಹತೋಟಿ ಕ್ರಮಗಳನ್ನು ತಗೋಬೋದು ಅನ್ನೋದು. ರೈತರು ಯಾವಾಗಲೂ ಬಿತ್ತುವಾಗ ಮುಖ್ಯವಾಗಿ ಬೀಜೋಪಚಾರ ಮಾಡಬೇಕಾಗುತ್ತೆ. ಯಾಕಂದರೆ ಬೀಜದಿಂದ ಮತ್ತು ಮಣ್ಣಿನಿಂದ ಬರುವ ರೋಗಗಳು ಹಲವಾರು. ರೈತರು ಯಾವಾಗಲೂ ಕೇಳುವ ಒಂದೇ ಪ್ರಶ್ನೆ, ನಾವು ಹಿಂದೆಲ್ಲ ಬೆಳೀತಿದ್ವಿ ಬಿಡ್ರಿ, ಇಷ್ಟೇನು ರೋಗಗಳು ಬರ್ತಿದ್ದಿಲ್ಲ ಅಂಥೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನಲ್ಲಿ ಇರುವಂಥ ಫಲವತ್ತತೆ ಕಡಿಮೆಯಾಗಿ ಇವು ರೋಗಾಣುದ ಜೀವಗಳು ಜಾಸ್ತಿಯಾಗಿ ಇವು ಮಣ್ಣಿನಿಂದ ಮತ್ತು ಬೀಜದಿಂದ ಬರುವ ರೋಗಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅದಕ್ಕೆ ರೈತರು ಯಾವಾಗಲೂ ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಅಂದಾಗಿ ಬೀಜದಿಂದ ಮತ್ತು ಮಣ್ಣಿನಿಂದ ಬರುವ ರೋಗದ ಲಕ್ಷಣಗಳು ಏನು? ನೀವು ಏನಾದರೂ ನೀವು ಬೀಜೋಪಚಾರ ಮಾಡಲಾರದೆ ಹಾಗೆ ಬಿತ್ತಿದ್ರಂದರೆ ಗಿಡ ಒಂದು 15 ದಿನ 20 ದಿನ ಇದ್ದಾಗ ಅವಾಗ ನೀವು ನೋಡ್ಬೋದು ಗಿಡ ಕುಂಠಿತವಾಗಿರ್ತದೆ ಅಥವಾ ಹಳದಿ ಆಗಿರ್ತದೆ, ನಿಧಾನವಾಗಿ ಒಣಗಲಿಕ್ಕೆ ಶುರು ಆಗುತ್ತೆ. ಕೆಲವೊಂದು ಬೇಗ ಕಾಣಿಸ್ಕೊತದ, ಅಂದರೆ 20-25 ದಿನ ಇದ್ದಾಗ. ಕೆಲವು ನಂತರ ದಿನಗಳಲ್ಲಿ ಅಂದರೆ ಕಟಾವು ಹಂತದಲ್ಲಿ ಕೂಡ ಬೇರೆ ಕೊಳೆ ರೋಗ ಬರುವಂಥವು ಸಂದರ್ಭಗಳು ಇರ್ತವೆ. ಸೊ ಇವೆಲ್ಲ ರೋಗಗಳನ್ನು ನಾವು ಹತೋಟಿ ಮಾಡಬೇಕಂದ್ರೆ ನಾವು ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಆಮೇಲೆ ಇನ್ನೊಂದು, ನಾವು ಕಟಾವು ಮಾಡೋ ಸಂದರ್ಭದಲ್ಲಿ ಬೀಜದ ಮೇಲೆ ನೇರಳೆ ಬಣ್ಣದ ಒಂದು ಗುರುತು ಇರುವಂಥ ಬೀಜಗಳನ್ನು ನಾವು ಕಾಣಿಸ್ತದೆ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಪರ್ಪಲ್ ಸೀಡ್ ಸ್ಟೇನ್ ಅಂತೀವಿ. ಇದು ಒಂದು ಶಿಲೀಂಧ್ರ ಸರ್ಕೋಸ್ಪೋರಾದಿಂದ ಬರ್ತದೆ. ಸೊ ಇಂಥ 3 ರೋಗಗಳನ್ನು ಹತೋಟಿ ಮಾಡಬೇಕಂದ್ರೆ ಬೀಜದಿಂದ ಬರೋ ರೋಗಗಳು, ಮಣ್ಣಿನಿಂದ ಬರೋ ರೋಗಗಳು, ಮಣ್ಣಿನಿಂದ ಬರೋ ರೋಗ ಅಂದರೆ ಕೊಳೆ ರೋಗ ಬರುತ್ತೆ ಬೇರ್ ಮೇಲೆ. ಇವು 3 ರೋಗಗಳನ್ನು ನಾವು ಹತೋಟಿ ಮಾಡಬೇಕಂದ್ರೆ ನಾವು ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಮೊದಲನೇದಾಗಿ ನಾನು ಈಗ ಇದು ರಾಸಾಯನಿಕ ಪದ್ಧತಿಯಲ್ಲಿ ಯಾವ ರೀತಿ ಬೀಜೋಪಚಾರ ಮಾಡಬೇಕನ್ನೋದು ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ಬೀಜೋಪಚಾರ ಮಾಡಲೇಬೇಕು. ರಾಸಾಯನಿಕ ಪದ್ಧತಿಯಲ್ಲಿ ಯಾವ ರೀತಿ ಬೀಜೋಪಚಾರ ಮಾಡಬೇಕನ್ನೋದು ತಿಳಿಸ್ಕೊಡ್ತೀನಿ. ಮಾರ್ಕೆಟಲ್ಲಿ ನಮಗೆ ಥೈರಮ್ ಮತ್ತು ಕಾರ್ಬಾಕ್ಸಿನ್ ಅಂತ ಹೇಳಿ ಸಿಗುತ್ತೆ. ಇದು ಒಂದು ಸಂಯುಕ್ತ ಶಿಲೀಂಧ್ರನಾಶಕ, ಕಾರ್ಬಾಕ್ಸಿನ್ ಪ್ಲಸ್ ಥೈರಮ್. ಇದು ಮಾರ್ಕೆಟಲ್ಲಿ ವೈಟಾವ್ಯಾಕ್ಸ್ ಪವರ್ ಅಂತ ಸಿಗುತ್ತೆ. ಇದು ಪ್ರತಿ kg ಬೀಜಕ್ಕೆ 3 ಗ್ರಾಮ್ನಿಂದ ಬೀಜೋಪಚಾರ ಮಾಡಬೇಕು. ನಂತರ ಇದು ಸಿಗಲಿಲ್ಲಪ್ಪ ಅಂದರೆ ಇನ್ನೊಂದು ಈಗ ಮಾರ್ಕೆಟಲ್ಲಿ ಹೊಸದಿದೆ, ಫೆನ್ಫ್ಲೂಫೆನ್ ಪ್ಲಸ್ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಅಂಥೇಳಿ. ಇದು ಒಂದು ಸಂಯುಕ್ತ ಶಿಲೀಂಧ್ರನಾಶಕ. ಇದು ಎವರ್ಗಾಲ್ ಅಂತ ಸಿಗುತ್ತೆ. ಇದು ಎಣ್ಣೆ ದ್ರಾವದಲ್ಲಿ ಸಿಗುತ್ತೆ. ಇದಾದರೆ 1 ml ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಮುಂದೆ ಬರುವಂಥ ಬೀಜ ಮತ್ತು ಮಣ್ಣಿನಿಂದ ಬರುವಂಥ ರೋಗಗಳನ್ನು ನೀವು ಹತೋಟಿ ಮಾಡ್ಬೋದು. ಇದು ರಾಸಾಯನಿಕ ಪದ್ಧತಿಯಲ್ಲಿ ಆಯಿತು. ಈಗ ನಾವು ಸಾವಯವ ಪದ್ಧತಿಯಲ್ಲಿ ಏನಾದರೂ ಬೀಜ ಮತ್ತು ಕೊಳೆ ರೋಗನ ಹತೋಟಿ ಮಾಡಬೇಕಂದ್ರೆ ನಾವು ಮಣ್ಣಿನಲ್ಲಿ ಸರಿಯಾಗಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ನಂತರ ಬೀಜೋಪಚಾರ ಮಾಡಲೇಬೇಕು ಸಾವಯವ ಪದ್ಧತಿಯಲ್ಲಿ. ಅಂದರೆ ಟ್ರೈಕೋಡರ್ಮಾ ಅಂಥೇಳಿ ಒಂದು ಜೈವಿಕ ಶಿಲೀಂಧ್ರನಾಶಕ ಸಿಗುತ್ತೆ. ಇದು ಯಾವುದೇ ಒಂದು ರೈತ ಸಂಪರ್ಕ ಕೇಂದ್ರದಲ್ಲೂ ಸಿಗುತ್ತೆ ಅಥವಾ ನಮ್ಮ ಸಾವಯವ ಸಂಸ್ಥೆಯಾದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲೂ ಕೂಡ ಸಿಗುತ್ತೆ. ಇದು ಟ್ರೈಕೋಡರ್ಮಾ ಏನಿದೆ, ಇದೊಂದು ಜೈವಿಕ ಶಿಲೀಂಧ್ರನಾಶಕ. ಇದು 6 ಗ್ರಾಮ್ ಪ್ರತಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಂತರ ಬಿತ್ತನೆ ಮಾಡೋದ್ರಿಂದ ನಿಮ್ಮ ಮುಂದೆ ಬರುವ ಬೀಜ ಮತ್ತು ಮಣ್ಣಿನಿಂದ ಬರುವ ರೋಗಗಳನ್ನು ಹತೋಟಿ ಮಾಡ್ಬೋದು. ಸಾವಯವ ಪದ್ಧತಿಯಲ್ಲಿ ಮಾಡುವ ಒಂದು ಲಾಭವೇನಪ್ಪ ಅಂದರೆ ಮಣ್ಣು ಫಲವತ್ತತೆಯಾಗಿ ಇರುತ್ತದೆ. ಆಮೇಲೆ ಈ ರಾಸಾಯನಿಕ ಪದ್ಧತಿಯಲ್ಲಿ ನಾವು ಪದೇ ಬಳಸೋದ್ರಿಂದ ಕೂಡ ಮಣ್ಣಿನ
ಒಂದು ಗುಣಾಂಶ ಕಡಿಮೆ ಆಗ್ಬೋದು. ಆದ್ದರಿಂದ ಅವಾಗವಾಗ ರೈತರು ಬರೀ ರಾಸಾಯನಿಕ ಪದ್ಧತಿ ಅಲ್ಲದೆ ಸಾವಯವ ಪದ್ಧತಿ ಕೂಡ ಮಾಡಿದರೆ ಒಳ್ಳೆಯದು. ಆಮೇಲೆ ಇಲ್ಲ ನಾ ಎರಡೂ ಮಾಡಬೇಕಂದ್ರೂ ಎರಡೂ ಮಿಶ್ರಣ ಮಾಡ್ಬೋದು. ಸಾವಯವ ಪದ್ಧತಿ ಮತ್ತು ರಾಸಾಯನಿಕ ಪದ್ಧತಿ ಮಿಶ್ರಣ ಮಾಡಿ ಕೂಡ ಬೀಜೋಪಚಾರ ಮಾಡ್ಬೋದು. ಇಲ್ಲಿ ಮೊದಲಿಗೆ ನಾವು ರಾಸಾಯನಿಕ ಬೀಜೋಪಚಾರ ಅಂದರೆ ಕಾರ್ಬಾಕ್ಸಿನ್ ಪ್ಲಸ್ ಥೈರಾಮೇನ್ ಹೇಳಿದೆ, ಅದು 3 ಗ್ರಾಮ್ ಪ್ರತಿ kg ಬೀಜಕ್ಕೆ. ಅದ್ರ ಜೊತೆಗೆ ಅದು ಬೀಜೋಪಚಾರ ಮಾಡಿದ ಮೇಲೆ ನಂತರ ಟ್ರೈಕೋಡರ್ಮಾ ಅದು 6 ಗ್ರಾಮ್ ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ಬೀಜ ಮತ್ತು ಮಣ್ಣಿನಿಂದ ಬರುವ ರೋಗಗಳನ್ನು ಹತೋಟಿ ಮಾಡ್ಬೋದು. ನಂತರ ಇನ್ನೊಂದು ನಾ ಏನು ಹೇಳಿದ್ನಲ್ಲ, ನೇರಳೆ ಬಣ್ಣದ ರೋಗ ಏನು ಬರುತ್ತೆ, ಆ ಒಂದು ರೋಗ ಹತೋಟಿ ಮಾಡಲಿಕ್ಕೆ ನಂತರ ದಿನಗಳಲ್ಲಿ ಒಂದು ಸಿಂಪರಣೆ ಕೊಡಲೇಬೇಕಾಗುತ್ತೆ ಹೂವಾಡೋ ಸಂದರ್ಭದಲ್ಲಿ. ಅದು ಯಾವುದಂದರೆ ಒಂದು ಶಿಲೀಂಧ್ರನಾಶಕ ಆದ ಕಾರ್ಬೆಂಡೆನ್ಸಿಮ್ ಅಂಥೇಳಿ. ಇದು ಕಾರ್ಬೆಂಡೆನ್ಸಿಮ್ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಮತ್ತೆ ಮುಂದೆ ಬೀಜದಿಂದ ಹರಡುವ ರೋಗಗಳನ್ನು ಕೂಡ ನೀವು ಹತೋಟಿ ಮಾಡ್ಬೋದು. ಬರೀ ನಾವು ಬೀಜ ಮತ್ತು ಮಣ್ಣಿನಿಂದ ರೋಗಗಳು ಬರೋ ಬಗ್ಗೆ ತಿಳಿದುಕೊಂಡ್ವಿ.